ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಾರ್ಥಗಡ ಟೂರಿಸ್ಟ್. ನಾವು ತಿರುಪತಿ ಟ್ರಿಪ್ ಮುಗಿದ ಮೇಲೆ ಒಂದು ವಾರ ಆದಮೇಲೆ ಮತ್ತೆ ಈಗ ಮೈಸೂರು ಕಡೆ ಹೊರಡ್ತಿದ್ದೀನಿ ಸ್ನೇಹಿತರೆ. ಈಗ ಎಲ್ಲಿಂದಪ್ಪ ಅಂದರೆ ಪಿಕಪ್ ಇಲ್ಲೇ ಚಳ್ಳಕೆರೆ ಟೌನಿಂದ. ಒಂದು ವಾರ ಆದಮೇಲೆ ಈಗ ಟ್ರಿಪ್ಪು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸಿಂಗಲ್ ಗಾಡಿ ಹೋಗ್ತಾ ಇರೋದು ಸ್ನೇಹಿತರೆ. ಈಗ ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ 9 ಗಂಟೆ ಆಯಿತು. ಸೊ ಈಗ ಕಸ್ಟಮರ್ಸ್ ಫೋನ್ ಮಾಡಿದ್ರು, ಪಿಕಪ್ಪಿಗೆ ರೆಡಿ ಇದ್ದಾರಂತೆ. ಈಗ ಹೋಗ್ಬಿಟ್ಟು ಬನ್ನಿ, ಈಗ ಕಸ್ಟಮರ್ನ ಫಸ್ಟ್ ಪಿಕಪ್ ಮಾಡೋಣ, ಆಮೇಲೆ ಮುಂದೆ ಹೋಗ್ತಾ ಮಾತಾಡೋಣ. ಇಷ್ಟು ದಿನ ಲೋಕಲೆಲ್ಲ ಓಡಾಡಿಸ್ತಿದ್ದೆ, ಸೊ ಹಂಗಾಗಿ ಲಾಗ್ ಮಾಡಿರಲಿಲ್ಲ. ಲಾಂಗ್ ಹೋದ್ಮೇಲೆ ಲಾಗ್ ಮಾಡೋಣ ಅಂತೇಳಿ ಸುಮ್ಮನಾದೆ. ಸೊ ಹಂಗಾಗಿ ಈಗ ಇದು 2 ದಿನ ಟ್ರಿಪ್ಪು, ಹಂಗಾಗಿ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಈಗ ತಡ ಮಾಡೋದು ಬೇಡ, ಇಲ್ಲಿಂದ ಸೀದಾ ಕಸ್ಟಮರ್ ಮನೆ ಹತ್ರ ಓಡೋಣ. ಗಣೇಶಗೊಂದು ನಮಸ್ಕಾರ ಹಾಕೊಂಬಿಟ್ಟು ಈಗ ನೋಡಿ, ಗಾಡಿ ಎಲ್ಲ ಫುಲ್ ಗಿಚ್ಚನ್ನಂಗೆ ರೆಡಿ ಮಾಡಿದ್ದೀವೆಲ್ಲ. ಬನ್ನಿ, ಕಸ್ಟಮರ್ಸ್ ಫೋನ್ ಮಾಡ್ತಿದ್ದಾರೆ, ರೆಡಿ ಇದ್ದಾರಂತೆ. ಈಗ ಆಲ್ರೆಡಿ ಅವಾಗಲೇ ಹೇಳ್ದಾಗೆ ನೋಡ್ಬೋದು ನೀವು, 9:10 ಆಗ್ತಾ ಬಂತು. ಇನ್ನು ಕಸ್ಟಮರ್ಸ್ ರೆಡಿ ಆಗೋದು ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬನ್ನಿ, ಅಲ್ಲಿ ಪಾರ್ಟಿ ಮನೆ ಹತ್ರ ಹೋಗ್ಬಿಟ್ಟು ಮತ್ತೆ ಸಿಗೋಣ. ಇಲ್ಲಿಂದ ಸೆಲ್ಫ್ ಹೊಡೆಯೋಣ. ಚಲೋ, ಸ್ನೇಹಿತರೆ, ಫೈನಲಿ ಕಸ್ಟಮರ್ ಮನೆ ಹತ್ರ ಬಂದೆ. ನೋಡ್ಬೋದು ಕಸ್ಟಮರ್ಸ್ ಎಲ್ಲ ರೆಡಿ ಇದ್ದಾರೆ, ಲಗೇಜ್ ಎಲ್ಲ ತಾಮಂತ ನೋಡಿ. ಈಗ ಇನ್ನೊಂದು ಕಸ್ಟಮರೆಲ್ಲ ಹಚ್ಕೊಂಬಿಟ್ಟು ಈಗ ಇಲ್ಲಿಂದ ಡೈರೆಕ್ಟ್ ಹೋಗಿ ಡೀಸೆಲ್ ಹಾಕ್ಸ್ಬೇಕು. ನೋಡಿ, ನಮ್ಮ ಆದರ್ಶ ಸ್ವಾಮಿ ಇದ್ದಾರೆ, ಸೊ ನಮ್ಮ ಫ್ರೆಂಡ್ ಅವ್ರ ಏರಿಯಾದಿಂದನೇ ಪಿಕಪ್ಪು. ಪ್ರತಿ ಸಾರಿ ಅಣ್ಣನ ತುಂಬ ಸರಿ ತೋರಿಸಿದ್ದೀನಿ. ನಮಗೆ ಇದೊಂದೇ ಬಂಕೆ ನಮ್ಮ ತಾಲೂಕಲ್ಲಿ ಜಾಸ್ತಿ 24 hour ಓಪನ್ ಇರೋದು. ನೋಡಿ, ಇದು ಓಪನ್ ಪೂಜಾರಿ ಹಾಸ್ಪಿಟ್ಲ್ ಪಕ್ಕದಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕು. ತುಂಬ ಸರಿ ಹೇಳಿದ್ದೀನಿ, ಇದು ಯಾವಾಗಲೂ 24 ಇರುತ್ತೆ. ಸೊ ಹಂಗಾಗಿ ಸ್ನೇಹಿತರೆ, ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು ನಾವು ಈಗ ಚಳ್ಳಕೆರೆ ಸಿಟಿ ಪಾಸ್ ಮಾಡ್ತಾಯಿದ್ವಿ. ಇಲ್ಲಿಂದ ಆಲ್ರೆಡಿ ಟೈಮ್ ಆಗೋಗ್ಬಿಡ್ತು. ಈಗ ಇಲ್ಲಿಂದ ಸೀದಾ ಡೈರೆಕ್ಟ್ ಹೋಗೋದೇ. ಫಸ್ಟ್ ಆ ಪ್ಲೇಸು ಏನು ಎಲ್ಲ ಹೇಳ್ತೀನಿ, ಬನ್ನಿ ಹೋಗೋಣ. ಫಸ್ಟ್ ಸಿಟಿ ಪಾಸ್ ಮಾಡೋಣ ಸ್ನೇಹಿತರೆ. ಈಗ ನಾವು ಸಿಟಿ ಎಲ್ಲ ಪಾಸ್ ಮಾಡಿ ಈಗ ಹೈವೇಗೆ ತಗೊಂಡಿದ್ದೀವಿ. ನೋಡ್ಬೋದು, ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಗೋಪನಹಳ್ಳಿ ಅಂತ. ಇದು ನಮ್ಮೂರು, ನಾನು ಹುಟ್ಟಿ ಬೆಳೆದಂಥ ಊರು. ಸೊ ಈ ಬ್ರಿಡ್ಜಿಂದ ಲೆಫ್ಟಿಗೆ ತಗೊಂಡ್ರೆ ಸೀದಾ ನಮ್ಮೂರಿಗೆ ಹೋಗುತ್ತೆ. ಒಂದು 3 ಕಿಲೋಮೀಟ್ರ್ ಆಗುತ್ತೆ. ತುಂಬ ಹಳೆ ವೀಡಿಯೋಸ್ ಎಲ್ಲ ತೋರಿಸಿದ್ದೀನಿ ನಿಮಗೆ ತಿರುಪತಿ ಲಾಗಲ್ಲಿ. ಬನ್ನಿ, ಈಗ ಇಲ್ಲಿಂದ ಹೋಗೋಣ. ನೋಡಿ ಸ್ನೇಹಿತರೆ, ಫೈನಲಿ ನಾವು ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ಹಿರಿಯೂರು ಟೋಲ್ ಹತ್ರ ಇದ್ದೀವಿ. ಹಿರಿಯೂರು ಟೋಲ್ ಹತ್ರ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮಗೆ ಗೊತ್ತಾದಾಗೆ ಪದೇ ನಾನು ವೀಡಿಯೋದಲ್ಲಿ ಯಾವಾಗಲೂ ಒಬ್ರು ಕಾಣಿಸ್ಕೊಂತಿರ್ತಾನೆ. ಯಾರಪ್ಪ ಅಂದರೆ ನಮ್ಮ ಸೀನಾ. ಸೊ ಹಂಗಾಗಿ ಅವನು ಎಲ್ಲಿಗಂದರೆ ತಿರುಪತಿಗೆ ಹೊರಡ್ತಿದ್ದಾನೆ. ಸೊ ಹಂಗಾಗಿ ನನಗೆ ವೆಯ್ಟ್ ಮಾಡ್ತಿದ್ದಾನೆ, ಮಾತಾಡಿಸ್ಬಿಟ್ಟು ಹೋಗೋಣ ಅಂತೇಳಿ. ನೋಡ್ಬೋದು, ಈಗ ಇಲ್ಲಿ ನಿಂತ್ಕೊಂಡಿದ್ದಾನೆ, ಗಾಡಿ ಪಾಪ ನಿಲ್ಸ್ಕೊಂಡು ಕಸ್ಟಮರ್ಸ್ನ ಆಲ್ರೆಡಿ ಪಿಕಪ್ ಮಾಡ್ಕೊಂಡು ಅವನು ಈಗ ತಿರುಪತಿಗೆ ಹೋಗ್ತಿದ್ದಾನೆ. ಬನ್ನಿ, ಈಗ ಮಾತಾಡಿಸ್ಬಿಟ್ಟು ಅವನ್ನ ಕಳಿಸೋಣ. ನೋಡಿ, ಸೀನಾ ಫುಲ್ ಟಿಪ್ ಟಾಪ ರೆಡಿಯಾಗಿದ್ದಾನೆ. ಈಗ ಅವನು ಸೀದಾ ಡೈರೆಕ್ಟ್ ತಿರುಪತಿಗೆ ಹೋಗ್ತಾನೆ. ನೋಡ್ಬೋದು ಎಲ್ಲ ನೋಡ್ರಿ. ಸೀನಾ ಸುಮಾರು ಈ ತಿಂಗಳಿಗೆ ಏನಲ್ಲ ಅಂದ್ರೆ ಒಂದು 15 ಟ್ರಿಪ್ ತಿರುಪತಿ ಮಾಡಿದ್ದಾನೆ. ಸೊ ನನ್ನ ಜೊತೆಗೆ ಬೇರೆ ಲಾಸ್ಟ್ ಟೈಮ್ ಮಾಡ್ದೆ. ಮತ್ತು ನೋಡಿ, ಈ ವಾರ ಆಲ್ರೆಡಿ ತಿರುಪತಿಗೆ ಹೋಗ್ತಾ ಇದ್ದಾನೆ. ಸೀನಿಗೆ ಈಗ ಟಾಟಾ ಬಾಯ್ ಹೇಳ್ಬಿಟ್ಟು ನಾವು ಇಲ್ಲಿಂದ ಈಗ ಡೈರೆಕ್ಟ್ ಹೊರಡೋಣ. ಸೊ ಸೀನಾ ಇಲ್ಲಿ ಡೈವರ್ಷನ್ ಆಗ್ತಾನೆ, ಇಲ್ಲಿ ಬ್ರಿಡ್ಜ್ ಹತ್ರ. ಅವ್ನು ಬೆಂಗಳೂರು ಕಡೆ ಹೋಗ್ತಾನೆ, ನಾವು ಈ ಕಡೆ ಮೈಸೂರು ಕಡೆ ಹೋಗ್ಬೇಕು. ಸೊ ಹಾಗಾಗಿ ಇಲ್ಲೇ ನಿಲ್ಸ್ಕೊಂಡಿದ್ದ. ನೋಡಿ, ಅವನಿಗೆ ಟಾಟಾ ಬಾಯ್ ಹೇಳ್ಬಿಟ್ಟು ಈಗ ನಾವು ಇಲ್ಲಿಂದ ಹೊರಡೋಣ. ಬನ್ನಿ, ನೋಡಿ ಸೀನಾ ಇಲ್ಲಿ ಲಾರಿ ಹೋಗ್ತಿದ್ದಲ್ಲ, ಇಲ್ಲಿ ಲೆಫ್ಟಲ್ಲಿ ಹೋಗ್ತಾನೆ. ಅವನು ಅಲ್ಲಿ ಮುಂದೆ ಹೋಗ್ಬಿಟ್ಟು ಬೆಂಗಳೂರು ರೋಡಿಗೆ ತಾಣ್ತಾನೆ. ಸೊ ನಾವೀಗ ಹಿಂಗೆ ಫ್ಲೇವರ್ ಮೇಲೆ ಹೋಗ್ಬೇಕು. ಇಲ್ಲಿಂದ ಡೈರೆಕ್ಟ್ ನಾವು ಎಲ್ಲಿ ಶ್ರೀರಂಗಪಟ್ಟಣವರೆಗೂ ಇದೇ ರೋಡಲ್ಲೇ ಇರ್ತೀವಿ. ಬನ್ನಿ ಹೋಗೋಣ ಸ್ನೇಹಿತರೆ. ಫೈನಲಿ ನಾವು ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ಚಿಕ್ಕಬೇಲದ ಕೆರೆ ಅಂತೇಳಿ. ಇದೊಂದು ಹಳ್ಳಿ. ಹಿರಿಯೂರಿಂದ ಸುಮಾರು ಒಂದು 22 ಕಿಲೋಮೀಟ್ರೇನು ಆಗ್ಬೋದು. ಸೊ ಅಲ್ಲಿ ಪ್ರತಿ ಸರಿ ನಾನು ಇಲ್ಲೇ ಟೀಗೆ ಹಾಕೋದು. ಇಲ್ಲಿ ನಮ್ಮ ಹುಡುಗದ ನೋಡ್ಬೋದು. ನೋಡಿ, ಇಲ್ಲಿ ನಮ್ಮ ಬ್ರದರ್ ಯಾವಾಗಲೂ ಅವ್ನು ಮಾತಾಡಿಸ್ಬಿಟ್ಟು ನಾವು ಟೀ ಕುಡಿದು ಹೋಗ್ತೀವಿ ಪ್ರತಿ ಸರಿ ಇಲ್ಲಿ ಬಂದಾಗೆಲ್ಲ.
ಇಲ್ಲಿ ನಿಲ್ಲಿಸಿ ಕಂಪಲ್ಸರಿ ಟೀ ಕುಡ್ದು ಹೋಗೋದು. ಬನ್ನಿ, ಟೀ ಸಗದ ಮಾಡ್ತಾರೆ. ಯಾವ ಅದಕ್ಕಾಗಿ ಇಲ್ಲಿ ನಿಲ್ಲಿಸಿ ಒಂದು ಟೀ ಬ್ರೇಕ್ ತಗೊಂಬಿಟ್ರೆ ಡೈರೆಕ್ಟ್ ಇಲ್ಲಿದ್ದ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಬನ್ನಿ, ಈಗ ಟೀ ಎಲ್ಲ ಕುಡ್ದಾಯ್ತು. ಬ್ರದರ್ಗೆ ಒಂದು ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೊರಡೋಣ. ಈಗ ಮುಂದೆ ಎಲ್ಲಾದರೂ ನೋಡೋಣ ನೆಕ್ಸ್ಟು. ಹುಳಿಯಾರ್ಗೆ ಇನ್ನೇನು ಎಂಟ್ರಿ ಆದ್ವಿ. ಹುಳಿಯಾರ್ ಟೌನೆಲ್ಲ ಪಾಸ್ ಮಾಡಿಬಿಟ್ಟು ಇನ್ನೇನು ಆಲ್ರೆಡಿ ಈಗ ನಾವು ಚಿಕ್ಕನಾಯಕನಹಳ್ಳಿ ಕಡೆ ತಾಣ್ತಾ ಇದ್ವಿ. ಎಲ್ಲ ಸರ್ಕಲ್ಗಳು, ಎಲ್ಲ ಸಿಟಿಗಳೆಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತದೆ ಶಿವರಾತ್ರಿ ಇರೋ ಪ್ರಯುಕ್ತಕ್ಕೆ. ಹಾಗಾಗಿ ನಾವು ಇಲ್ಲಿಂದ ಡೈರೆಕ್ಟ್ ಈಗ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಎಲ್ಲಿ ಮುಂದೆ ಎಲ್ಲಾದ್ರೂ ನಿದ್ದೆ ಬಂದರೆ ಮತ್ತೊಂದು ಟೀ ಬ್ರೇಕ್ ತಗೊಳೋದು, ಇಲ್ಲಾಂದರೆ ಸುಮ್ಮನೆ ಹೋಗ್ತಾ ಇರೋದು. ನೋಡ್ಬೋದು, ಮೈಸೂರಿನ 165 ಕಿಲೋಮೀಟ್ರ್ ಇದೆ. KB ಕ್ರಾಸ್ 32 ಐತೆ. ಫೈನಲಿ ನಾವು ಈಗ ಹುಳಿಯಾರಿದ್ದ ಚಿಕ್ಕನಾಯಕನಹಳ್ಳಿಗೆ ಎಂಟ್ರಿ ಆದ್ವಿ. ನೋಡ್ಬೋದು, ಫುಲ್ಲು ಫ್ರೀ ಇದೆ. ಈಗ ಈ ರೋಡಲ್ಲೆಲ್ಲ ನೈಟ್ ಪಾಸ್ ಆದರೆ ಪಾಸ್ ಆದಂಗೆ, ಡೇ ಟೈಮ್ ಅಂತೂ ಪಾಸ್ ಮಾಡೋಕ್ಕಾಗಲ್ಲ. ಸಿಕ್ಕಾಬಟ್ಟೆ ಟ್ರಾಫಿಕ್ ಇರ್ತವೆ. ಈ ಎಲ್ಲ ಸಿಂಗಲ್ ರೋಡು, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮುಂದೆ. ನೋಡಿ, ಫೈನಲಿ ನಾವು ಈಗ KB ಕ್ರಾಸಿಗೆ ಎಂಟ್ರಿ ಆದ್ವಿ. ಇಲ್ಲಿಂದ ಇರೋದು ಗುರು ಅಸಲಿ ಆಟ. ಸೀದಾ ಮಾಯಸಂದ್ರದವರೆಗೂ ರೋಡ್ ಫುಲ್ಲು ವರಸ್ಟ್ ಆಗ್ಬಿಟ್ಟೈತೆ. ಈ ಸರ್ಕಲ್ ದಾಟಿ ಆ ಕಡೆ ಹೋದ್ಮೇಲೆ ಫುಲ್ಲು ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತೋರಿಸ್ತೀನಿ ಬನ್ನಿ ಅದು ಹೇಗಿದೆ ಅಂತೇಳಿ. ಇಲ್ಲಿಂದ ಸುಮಾರು ಮಾಯಸಂದ್ರಕ್ಕೆ ಹೋಗೋದೇ ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕು. ನೋಡಿ, ಫುಲ್ಲು ರೋಡೆಲ್ಲ ಹಾಳಾಗ್ಬಿಟ್ಟಿದೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲೇದಲ್ಲೇ ಮಾಡಿದ್ದು. ಇದೊಂದು ಸ್ವಲ್ಪ ದೂರ ಅಷ್ಟೇ ಇದು ರೋಡ್ ರೆಡಿ ಮಾಡಿರೋದು. ಮುಂದೆ ಹೋಗ್ತಾ ಫುಲ್ಲು ಹಾಳಾಗ್ಬಿಟ್ಟಿದೆ. ಅದ್ರ ಬೇರೆ ಲಾರಿಯರು ಸಿಕ್ಕಾಬಟ್ಟೆ ಆಪೋಸಿಟ್ ಬರ್ತಾ ಇರ್ತಾರೆ. ಸಿಂಗಲ್ ರೋಡು ನೋಡ್ಬೋದು. ಭಾಳ ಕೇರಾಗಿ ಹೋಗ್ಬೇಕು. ಮಾಯಸಂದ್ರದವರೆಗೂ ಫುಲ್ಲು ಸಿಂಗಲ್ ರೋಡು. 2 ಗಾಡಿ ಪಾಸ್ ಆಗೋಕೆ ಅಷ್ಟೇ ಜಾಗ ಇರೋದು. ನೋಡಿ ಎಷ್ಟೊಂದು ಆಳ ಇದೆ. ಜೋರಾಗಿ ಬಂದು ಬಿಟ್ಬಿಟ್ರೆ ಏನಿಲ್ಲ, ಬೇರಿಂಗ್ ಹೊರ್ಟೋಗ್ಬಿಡ್ತಾವೆ ಗಾಡಿವು, ಅಷ್ಟು ಆಳ ಇದೆ. ಎಲ್ಲ ರೋಡು ಇನ್ನೂ ರೆಡಿಯಾಗಬೇಕು. ಇನ್ನೊಂದು 2-3 ತಿಂಗಳು ಈ ವರ್ಷದೊಳಗೆ ರೆಡಿ ಮಾಡ್ತಾರೆ. ಯಾಕಂದರೆ ಅಲ್ಲಿ ಮಾಯಸಂದ್ರದಿಂದ ಇದು ತುರುವೇಕೆರೆಯಿಂದ ಮಾಯಸಂದ್ರವರೆಗೂ ಫುಲ್ಲು ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ. ಬೇಕು ಹೆಚ್ಚು ಕಡಿಮೆ ಇನ್ನೊಂದು ವರ್ಷ ಆಗುತ್ತೆ ಇದೆಲ್ಲ ರೆಡಿ ಆಗೋಕ್ಕೆ. ನೋಡಿ, ಇಷ್ಟೇ ಇರೋದು. ಇದರಲ್ಲಿ ಆಪೋಸಿಟ್ ಲಾರಿಗಳು ಬರ್ತಾ ಇರ್ತವೆ. ಅವರು ನೈಟ್ ಏನು ಮಾಡಿದ್ರು ಗಾಡಿ ಸೈಡಿಗೆ ಇಳಿಸ್ಕೊಳಲ್ಲ. ನೋಡಿ, ಆಪೋಸಿಟ್ ಲಾರಿ ಬರ್ತಾಯಿದೆ, ನಾವು ನಿಲ್ಲಿಸ್ಕೋಬೇಕು. ಇಲ್ಲಿ ಅಲ್ಲದಲ್ಲೇ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎಲ್ಲ ಒಂದಂಥ ಡೈವರ್ಷನ್ ಇರ್ತಾವೆ. ನೋಡಿ, ಅವನು ಆಪೋಸಿಟ್ ಅಣ್ಣ ಲೈಟ್ ಯಾವ ಥರ ಹಾಕೊಂಬರ್ತಿದ್ದಾನೆ. ಏನಂದ್ರೆ ಏನು ಕಾಣಿಸ್ತಿಲ್ಲ. ನಾನು ಆಫ್ ಮಾಡಿದರೆ ಅವ್ನು ಆಫ್ ಮಾಡ್ಕೊಂಬರಂಗಿಲ್ಲ. ಬನ್ನಿ ಹೋಗೋಣ. ನೋಡಿ, ಹಳ್ಳ ಗುಂಡಿ ಭಾಳ ಇದ್ದಾವೆ. ಇಲ್ಲಿ ಮಣ್ಣಾದರೂ ಹಾಕಿಲ್ಲ ಲೆವೆಲ್ ಮಾಡೋಕ್ಕೆ. ಲೆವೆಲಾಗಿ ಮಣ್ಣು ಹಾಕಿದರೆ ಹೆಂಗೆ ಪಾಸ್ ಆಗ್ಬೋದು. ನೋಡಿ, ಎಲ್ಲ ಕ್ರ್ಯಾಕ್ ಇದೆ. ಇಲ್ಲಿಂದ ಈಗ ಆಪೋಸಿಟ್ ಏನಾರು ಗಾಡಿಗಳು ಬಂತಂದರೆ ಆಪೋಸಿಟ್ ಗಾಡಿಯವ್ರು ನಿಲ್ಲಿಸ್ಕೊಂಡು ಒಂದೊಂದು ಗಾಡಿ ಪಾಸ್ ಆಗ್ಬೇಕು. 2 ಗಾಡಿ ಒಂದೇ ಸರಿ ಬರೋಕ್ಕಾಗಲ್ಲ. ಈ ಬ್ರಿಡ್ಜ್ ಅಲ್ಲದಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಜಾಗದಲ್ಲಿ. ನೋಡಿ, ಬರೇ ಲಾರಿಗಳು ಈ ಟೈಮಲ್ಲಿ ಇಲ್ಲಿ ಈ ರೋಡಲ್ಲಿ. ಈ ತುರುವೇಕೆರೆಯಿಂದ ಮಾಯಸಂದ್ರಕ್ಕೆ ಹೋಗೋದೇ ಒಂದು ಸ್ವಲ್ಪ ಡೇಂಜರಸ್ ರೋಡು. ಯಾಕಂದರೆ ಸಿಂಗಲ್ ರೋಡು. ನೋಡಿ, ಲೆಫ್ಟ್ ಸೈಡಲ್ಲಿ ಎಷ್ಟು ಹಳ್ಳ ಐತೆ ಅಂದ್ಬಿಟ್ಟು 2 ಗಾಡಿ ಪಾಸ್ ಹಾಕಿರೋದು. ಸ್ವಲ್ಪ ಲೆಫ್ಟಿಗೆ ಎಳೆದ್ರೂ ಗಾಡಿ ಇದು ಗುಂಡಿಗಿಳಿದು ಬಿಡುತ್ತೆ. ನೋಡಿ, ಆಪೋಸಿಟ್ ಲಾರಿಯರು ಬರ್ತಾರೆ. ಅವ್ರು ಏನು ಮಾಡಿದ್ರು ಗಾಡಿ ಸೈಡಿಗೆ ತಾಣಲ್ಲ, ಲೋಡ್ ಇರುತ್ತವೆ. ಯಾಕಂದರೆ ಅವ್ರಿಗೂ ಭಯ ಪಾಪ, ಮಣ್ಣು ಲೆಫ್ಟ್ ಸೈಡ್ ಕುಸಿದ್ಬಿಡುತ್ತೆ ಅಂತ. ಏನು ಮಾಡೋಕ್ಕಲ್ಲ, ನಾವೇ ನಿಲ್ಸ್ಕೊಂಬಿಟ್ಟು ನಿಧಾನಕ್ಕೆ ಹೋಗ್ಬೇಕು ನೈಟ್ ಟೈಮು. ಈ ಮಾಯಸಂದ್ರದವರೆಗೆ ಹೋಗ್ಬಿಟ್ರೆ ಅಷ್ಟೇ. ಅಲ್ಲಿಂದ ಹತ್ತಲ ರೋಡ್ ಚೆನ್ನಾಗಿದೆ, ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ಪಾಸ್ ಆಗ್ತೀವಿ. ನೋಡಿ, ಲೆಫ್ಟ್ ಸೈಡೆಲ್ಲ ಯಾವ ಥರ ಇದೆ. ಅಂತೂ ಇಂತೂ ಫೈನಲಿ ನಾವು ಆ ಥರ ಕಚಡ ರೋಡೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಇಲ್ಲಪ್ಪ ಅಂದರೆ ಮಾಯಸಂದ್ರಕ್ಕೆ ಎಂಟ್ರಿ ಆದ್ವಿ. ಇಲ್ಲಿಂದ ಆರಾಮ್ಸೆ ಪಾಸ್ ಆಗ್ತೀವಿ. ಇಲ್ಲಿಂದ ಏನು ರೋಡ್ ಸಮಸ್ಯೆ ಇಲ್ಲ. ಯಾಕಂದರೆ ಈ ತುರುವೇಕೆರೆಯಿಂದ ಮಾಯಸಂದ್ರಕ್ಕೆ ತುಂಬ ಜನ ಡ್ರೈವರ್ಗಳಿಗೆ ಗೊತ್ತಿರುತ್ತೆ. ಮಾಯಸಂದ್ರಕ್ಕೆ ಬರೋವರೆಗೂ ಸಿಂಗಲ್ ರೋಡು ಸಖತ್ತು. ಅದರಲ್ಲಿ ರೋಡ್ ಬೇರೆ ಕಿತ್ಬಿಟ್ಟಿದ್ರೆ. ಮುಂಚೆ ಹಂಗೆ ಸಿಂಗಲ್ ರೋಡಲ್ಲೇ ಗಾಡಿ ಓಡ್ಸೋಕೆ ಆಗ್ತಿರಲಿಲ್ಲ. ಅಂಥದ್ರಲ್ಲಿ ಈಗ ರೋಡ್ ಬೇರೆ ಕಿತ್ತು ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೂ ತುಂಬ ಕೇರಾಗಿ ಗಾಡಿ ಓಡಿಸ್ಬೇಕು. ಸೊ ನಾವಿಲ್ಲಿಂದ ನೋಡಿ ಮಾಯಸಂದ್ರ ಕಡೆಯಿಂದ ಈಗ ಆದಿಚುಂಚನಗಿರಿ ರೋಡಲ್ಲಿ ತಾಂಡಿದ್ದೀವಿ. ನೋಡಿ, ಈ ರೋಡ್ ನೋಡಿ, ಈಗ ಇಲ್ಲಿಂದ ಆದಿಚುಂಚನಗಿರಿ ಬಿಟ್ಟು ಈಗ ಬೆಳ್ಳೂರು ಕ್ರಾಸ್ ಹತ್ರ ಹೋಗ್ತಾಯಿದ್ವಿ. ಇಲ್ಲಿ ನೋಡಿ, ಇಲ್ಲೊಂದು ಕ್ರಾಸ್ ಮಾಡ್ಬೇಕೀಗ. KB ಕ್ರಾಸ್ ಹೆಂಗೆ ಕ್ರಾಸ್ ಮಾಡ್ತೀವಿ ಹಂಗೆ ಇದು ಹೈವೇ.
ನೋಡಿ ಇಲ್ಲಿ ಹೈವೇ ಬೀಳುತ್ತೆ. ಈ ಹೈವೇ ಕ್ರಾಸ್ ಮಾಡೋದಾದ್ರು ಇಲ್ಲಿನೂ ಅಷ್ಟೇ ಮೋಸ್ಟ್ ಡೇಂಜರಸ್. ಈ ಕಡೆ ಲೆಫ್ಟ್ ಸೈಡು ರೈಟ್ ಸೈಡು ಫುಲ್ಲು ಸ್ಪೀಡಾಗಿ ಬರ್ತಿರ್ತಾರೆ. ಇಲ್ಲಿ ಭಾಳ ಡೇಂಜರಸ್. ನೋಡಿ ನಮಗೆ ಹಂಪ್ಸ್ ಹಾಕಿದ್ದಾರೆ, ಆ ಕಡೆ ಹಂಪ್ಸ್ ಹಾಕಿಲ್ಲ. ಅವರು ಫುಲ್ ಸ್ಪೀಡಾಗಿರ್ತಾರೆ ಪಾಪ. ಇಲ್ಲಿ ಜಂಕ್ಷನ್ ಇರೋದು ಗೊತ್ತಾಗಲ್ಲ ಯಾರಿಗೇ ಆಗಲಿ. ನೋಡ್ಬೋದು ಗಾಡಿಗಳು ನೋಡಿ ಯಾವ ಥರ ಸ್ಪೀಡಾಗಿ ಬರ್ತಾ ಇದ್ದಾವೆ. ಇಲ್ಲೊಂದು ಸ್ವಲ್ಪ ಕೇರಾಗಿ ರೋಡ್ ಕ್ರಾಸ್ ಮಾಡ್ಬೇಕು ನಾವು. ಆ ಕಡೆ ಆಪೋಸಿಟ್ ರೋಡ್ಗೆ ಹೋಗ್ಬೇಕು. ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು. ಈಗ ಬೆಳ್ಳೂರು ಕ್ರಾಸ್ ಆದಮೇಲೆ ಈಗ ಬರೋ ನೆಕ್ಸ್ಟ್ ಊರೇ ನಾಗಮಂಗ್ಲ. ನೋಡ್ಬೋದು ಇಲ್ಲಿ ಯಾವುದೋ ಟೀ ಅಂಗಡಿ ಓಪನ್ ಇಲ್ಲ. ಇಲ್ಲೊಂದು ಬ್ರೇಕ್ ತಾಣನ ಅಂದ್ಕೊಂಡೆ, ಯಾವ ಟೀ ಅಂಗಡಿ ಸಿಗ್ತಾಯಿಲ್ಲ. ಬನ್ನಿ ಈಗ ಮುಂದೆ ಎಲ್ಲಾದರೂ ನೋಡ್ಬಿಟ್ಟು ಹೋಗೋಣ. ಈಗ ನಾಗಮಂಗ್ಲ ಎಂಟ್ರಿ ಆದ್ವಿ. ಇಲ್ಲಿ ನಾಗಮಂಗ್ಲದಾಗ ಆಲ್ಮೋಸ್ಟು ಅಲ್ಲೊಂದು ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತೆ ಟೀ ಅಂಗಡಿ. ನೋಡ್ಬೇಕು ಅಲ್ಲೇ ನಾನು ಓಪನ್ ಇದ್ದರೆ ಒಂದು ಟೀ ಬ್ರೇಕ್ ತಾಣನ ನೋಡಿ. ನಾಗಮಂಗ್ಲಕ್ಕೆ ಎಂಟ್ರಿ ಆಗ್ತಾಯಿದ್ವಿ ಈಗ. ಎಲ್ಲೂ ಅಂಗಡಿ ಇನ್ನೂ ಓಪನ್ ಇಲ್ಲ, ಯಾಕಂದರೆ ಇನ್ನೂ ಮಿಡ್ ನೈಟು ಬೆಳಗಿನ ಜಾವ 4 ಗಂಟೆ ಆಗಿದ್ರೆ ಟೀ ಅಂಗಡಿ ಓಪನ್ ಇರೋವು. ಈಗ ಯಾವುದು ಸದ್ಯಕ್ಕೆ ಓಪನ್ ಇಲ್ಲ. ನೋಡ್ಬೋದು ಇಲ್ಲೇ ಇರ್ತಾಯಿದ್ದು ಟೀ ಅಂಗಡಿ. ಆ ಅಣ್ಣನೂ ತೆಗ್ದಿಲ್ಲ. ಹಾಗೆ ಒಂದು ಟೀ ಬ್ರೇಕ್ ತಗೋಣ ಅಂತೇಳಿ ಇಲ್ಲಿ ಮುಂದೆಗಡೆ ಬಂದೆ. ಇಲ್ಲಿ ಅಣ್ಣ ಒಂದೇ ಒಂದು ಟೀ ಅಂಗಡಿ ಓಪನ್ ಇತ್ತು. ಸೊ ಒಂದು ಸರಿ ಇಳಿದು ಹತ್ಬಿಟ್ರೆ ಟೀ ಕುಡಿದು ಫ್ರೆಶ್ ಆಗಿಬಿಡುತ್ತೆ. ಸೀದಾ ಇಲ್ಲಿಂದ ನೋಡಿ ನಾವು ಈಗ ಇನ್ನೇನು ಪಾಂಡುಪುರ ಹತ್ತತ್ರ ಎಂಟ್ರಿ ಆಗ್ತಾಯಿದ್ವಿ. ನೋಡ್ಬೋದು ಇಲ್ಲಿ ರೈಟ್ ಸೈಡಲ್ಲಿ ಶುಗರ್ ಫ್ಯಾಕ್ಟ್ರಿ ಬಂತಂದರೆ ಇನ್ನೇನು ನಾವು ಪಾಂಡುಪುರ ಹತ್ತತ್ರ ಎಂಟ್ರಿ ಆದ್ವಿ ಅಂತ. ಇಲ್ಲಿಂದ ಏನಿಲ್ಲ, ಒಂದು ಅರ್ಧ ಗಂಟೆ ಒಳಗಡೆ ನಾವು ಶ್ರೀರಂಗಪಟ್ಟಣ ರೀಚ್ ಆಗ್ತೀವಿ. ಆರಾಮ್ಸೆ ರೆಸ್ಟ್ ಮಾಡೋದು ನೋಡಿ. వాళ్ళు ఉరుకుతుంటే కాళ్ళు అడ్డు పెట్టినావులే. ಸ್ನೇಹಿತರೆ ಫೈನಲಿ ನೋಡ್ಬೋದು ನಾವು ಈಗ ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಆದ್ವಿ. ಈಗ ಫಸ್ಟ್ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಹೋಗೋದು. ಕಸ್ಟಮರ್ಸ್ಗೆ ಫ್ರೆಶ್ ಅಪ್ ಆಗಿ ಬಿಟ್ಬಿಟ್ಟು ನಾವು ಆರಾಮಾಗಿ ರೆಸ್ಟ್ ಮಾಡೋಣ. ಬನ್ನಿ ಈಗ ಟೈಮ್ ನೋಡಿ ಇನ್ನೂ 2:37. ಬೇಗ ಬಂದುಬಿಟ್ಟಿದ್ವಿ. ಈಗ ಕಸ್ಟಮರ್ಸಿಗೆ ನೋಡಿ 2:37. ಈಗ ಕಸ್ಟಮರ್ಸಿಗೆ ಇಲ್ಲೆಲ್ಲ ಫ್ರೆಶ್ ಅಪ್ ಹಾಕಿ ಬಿಟ್ಟು ಈಗ ಆರಾಮ್ಸೆ ರೆಸ್ಟ್ ಮಾಡೋದು. ನೋಡಿ ಗಾಡಿಗಳು ಯಾವೆಲ್ಲ ಅಲ್ಲೇ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಫುಲ್ಲು ಸಿಂಗಲ್ ಗಾಡಿ, ಒಂದು 2 ಗಾಡಿ ಇದ್ದಾವೆ ಅಷ್ಟೇ. ಇಲ್ಲಿಂದೇನು ಅಷ್ಟೊಂದು ಗಾಡಿಗಳಿಲ್ಲ, ಫುಲ್ಲು ಖಾಲಿ ಇದೆ. ಎಲ್ಲ ಬೆಳಗ್ಗೆಲ್ಲ ಫುಲ್ ಆಗ್ತದೆ ಇದೆಲ್ಲ ಪಾರ್ಕಿಂಗು. ನಾವು ಅದಕ್ಕೆ ಇಲ್ಲೇ ಸೈಡ್ಗೆ ಹಾಕ್ಕೊಂಡಿದ್ದೀವಿ. ಬನ್ನಿ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಇನ್ನೂ ಟೈಮ್ ಇದೆ, ಯಾಕಂದರೆ ಬೆಳಗಿನ ಜಾವ 4-5 ಗಂಟೆ ಆಗಿದ್ದರೆ ಇನ್ನೇನು ರೆಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಅವ್ರ ಕಸ್ಟಮರ್ಸು ಫ್ರೆಶ್ ಅಪಿಗೆ ಕಳಿಸ್ಬಿಟ್ಟು ನಾವೊಂದು ಗಂಟೆ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ. ಬನ್ನಿ ನೆಕ್ಸ್ಟ್ ಮಾರ್ನಿಂಗ್. ಸ್ನೇಹಿತರೆ ಗುಡ್ ಮಾರ್ನಿಂಗ್. ನೋಡಿ ರಾತ್ರಿ ಬಂದು ಗಾಡಿ ಶ್ರೀರಂಗಪಟ್ಟಣ ದೇವಸ್ಥಾನ ಹತ್ರ ಹಾಕಿದ್ದೆ ಪಾರ್ಕಿಂಗಲ್ಲಿ. ನೋಡ್ಬೋದು ಅಷ್ಟೇ ಗಾಡಿಗಳಿದೆ, ಇನ್ನೂ ಆ್ಯಕ್ಷನ್ ಆಗಿಲ್ಲ. ಆಗೋ ಅಲ್ಲೊಂದೆರಡು ಕಾರುಗಳು ಬಂದಿದ್ದಾವೆ ಅಷ್ಟೇ. ಸೊ ನಮ್ಮ ಕಸ್ಟಮರ್ಸ್ ಎಲ್ಲ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಸೊ ನಾವು ಈಗ ಎದ್ಬಿಟ್ಟು ರೆಡಿ ಆಗಿದ್ದೀವಿ. ಈಗ ನೆಕ್ಸ್ಟು ಯಾವ ಪ್ಲೇಸ್ ಏನು ಎಲ್ಲ ಹೇಳ್ತೀನಿ, ನೋಡ್ಬೋದು ನೀವು. ಬರೋವ್ರಿಗೆ ಇಲ್ಲಿ ಯಾರ ಅಣ್ಣವರ ಇದು ನೋಡ್ತಾರೆ, ಸೆಟಲ್ ಕಾಕ್. ನಾವು ಈಗ ಇಲ್ಲೇ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಇಲ್ಲೇ ಪಾರ್ಕಿಂಗಲ್ಲಿರೋ ಒಂದು ಟಿಫನ್ ಹೋಟ್ಲಿಗೆ ಬಂದು ಟಿಫನ್ ಮಾಡೋಣ ಅಂತೇಳಿ. ಯಾಕಂದರೆ ಇಲ್ಲೇ ಆಲ್ರೆಡಿ 8:30 ಆಗ್ತಾ ಬಂತು. ಫಸ್ಟು ಲೈಟಾಗಿ ಟಿಫನ್ ಮಾಡ್ಕೊಂಬಿಡೋಣ, ಯಾಕಂದ್ರೆ ನೈಟಲ್ಲೇ ಜರ್ನಿ ಮಾಡಿರ್ತೀವಿ. ಸೊ ಹಂಗಾಗಿ ಒಂದು ಸರಿ ನೋಡಿ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಅದೇನೆ ಇದ್ರ ಪಕ್ಕದಲ್ಲೇ ನೋಡಿ, ಇದೇ ಹೋಟ್ಲಲ್ಲೇ ಟಿಫನ್ ಮಾಡಿದ್ದು ನಾವು. ಯಾಕಂದರೆ ಬೇಗ ಎದ್ದಿರ್ತೀವಿ, ಹಂಗಾಗಿ ಟಿಫನ್ ಮಾಡಿಬಿಟ್ರೆ ಆರಾಮ್ಸೆ ನೋಡಿ. ಶ್ರೀರಂಗಪಟ್ಟಣ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ಈಗ ಶ್ರೀರಂಗಪಟ್ಟಣದಿಂದ ಈಗ ನೆಕ್ಸ್ಟ್ ಎಲ್ಲಿಗಪ್ಪ ಅಂದರೆ ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಈಗ ಆಲ್ರೆಡಿ ನಮ್ಮ ಕಸ್ಟಮರ್ಸ್ ಎಲ್ಲ ದರ್ಶನ ಮಾಡ್ಕೊಂಡು ಬಂದರು. ಇಲ್ಲೇ ಲೇಟ್ ಆಗ್ಬಿಡ್ತು. ಈಗ ನೋಡಿ ಲೆಫ್ಟಲ್ಲಿ ಏನು ಕಾಣಿಸ್ತಾ ಇದೆ, ಇದು ಟಿಪ್ಪು ಸುಲ್ತಾನ್ ಅವ್ರದ್ದು ಮಡದಿ ಹೆಂಡ್ತಿ ಅವ್ರದ್ದು ಸಮಾಧಿ. ನೋಡಿ ಟಿಪ್ಪು ಮಡದಿ ಸ್ಥಳ ಅಂತ ಇದೆಯಲ್ಲ, ಇದು ಇಲ್ಲೇ ಶ್ರೀರಂಗಪಟ್ಟಣದಾಗೆ ಇರೋದು ರಂಗನಾಥ ಸ್ವಾಮಿ ದೇವಸ್ಥಾನ ಪಕ್ಕದ ರೋಡಲ್ಲೇ. ನೋಡಿ ಸ್ನೇಹಿತರೆ, ನಾವು ಈಗ ಅಲ್ಲಿಂದ ಬಂದರೆ ಇನ್ನೇನು ಮಧ್ಯದಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನೋಡ್ಬೋದು ನಿಮಿಷಾಂಬ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಮರದ ಪಕ್ಕದಲ್ಲಿರೋದೇ ಟೆಂಪಲ್ಲು. ಇವತ್ತು ಸಂಡೇ ಇರೋ ಕಾರಣಕ್ಕೆ
ಗಾಡಿಗಳು ಈಗೇನು ಸ್ಟಾರ್ಟ್ ಆಗಿದ್ದಾವೆ, ಎಷ್ಟೊಂದು ರಶ್ ಏನಿಲ್ಲ. ನಮ್ಗೆ ಇದೆಲ್ಲ ಮೇನ್ ಚಾಮುಂಡಿ ಬೆಟ್ಟದಾಗೆ ದರ್ಶನ ಆಗ್ಬಿಟ್ರೆ ಮುಗೀತಿನಿದ್ದೆ ಪ್ಲೇಸ್ಗಳೆಲ್ಲ ಕವರ್ ಮಾಡ್ಬೋದು. ನೋಡೋಣ, ಇಲ್ಲೇನೋ ಸ್ವಲ್ಪ ಖಾಲಿ ಇದೆ. ಮುಂದೆ ಏನು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನೋ ಇಷ್ಟೇ ಬೇಗ ದರ್ಶನ ಆಗ್ಬಿಟ್ರೆ ಮಿಕ್ಕಿದ ಪ್ಲೇಸ್ಗಳಲ್ಲಿ ಏನು ಲೇಟ್ ಆಗೋಲ್ಲ. ನೋಡೋಣ ಇಲ್ಲಿ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಅಲ್ಲಿ ಮೇನ್ ನಮಗೆ ಚಾಮುಂಡಿ ಬೆಟ್ಟ, ಬನ್ನಿ ಹೋಗೋಣ. ನಿಮಿಷಾಂಬ ದೇವಸ್ಥಾನದಿಂದನೂ ಬೇಗ ಬಂದುಬಿಟ್ರು ಕಸ್ಟಮರು. ಒಂದು 10 ನಿಮಿಷಕ್ಕೆಲ್ಲ ದರ್ಶನ ಮಾಡ್ಕೊಂಡು ಲೇಟ್ ಏನಾಗಲಿಲ್ಲ. ಇನ್ನೊಂದು ಗಂಟೆ ಲೇಟ್ ಆಗಿದ್ರು ಇಲ್ಲಿಗೆ ಬಂದು ಪಾರ್ಕ್ ಸಮೇತ ಮಾಡೋಕ್ಕಾಗ್ತಾರೆ ಸಿಕ್ಕಾಬಟ್ಟೆ. ನೋಡಿ ಅಲ್ಲಿ ಶಿಖರ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ಸೊ ಇಲ್ಲೊಂದು ಗಂಟೆ ಬಿಟ್ಟು ಲೇಟಾಗಿ ಬಂದಿದ್ರು ಈ ರೋಡಲ್ಲಿ ಪಾರ್ಕ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟೊಂದು ಗಾಡಿಗಳು ಟ್ರಾಫಿಕ್ ಆಗೋದು. ಇಲ್ಲಿ ಅಲ್ಲೇ ದೂರ ನಿಲ್ಸ್ಕೋಬೇಕಾಗಿತ್ತು. ಈ ರೋಡಲ್ಲಿ ನೋಡಿ ಹಾಗೆ ಹೊರಗೆ ಹೋಗ್ತಾ ನೋಡ್ಬೋದು. ಈ ಕಡೆ ಲೆಫ್ಟ್ ಸೈಡೆಲ್ಲ ಗುಲ್ಕನ್ ಮಾರ್ತಾ ಇರ್ತಾರೆ. ಇಲ್ಲಿ ಸಿಕ್ಕಾಬಟ್ಟೆ ಅಂಗಡಿಗಳಿರ್ತವೆ ಲೆಫ್ಟ್ ಸೈಡಲ್ಲಿ. ನಿಮಿಷಾಂಬ ದೇವಸ್ಥಾನ ಹತ್ರ ಬರ್ತಾ ಮತ್ತು ಹೋಗ್ತಾ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಇರ್ತವೆ ಗುಲ್ಕನ್ ಸೆಂಟ್ರ್. ಸೊ ಇದೇನು ಹೋಮ್ ಮೇಡ ಏನೋ ಒಂದು ಗೊತ್ತಿಲ್ಲ, ನೋಡ್ಬೋದು ಸಿಕ್ಕಾಬಟ್ಟೆ ಇರ್ತವೆ ಗುಲ್ಕನ್ ಸೆಂಟ್ರ್. ಈ ಕಡೆಲ್ಲ ಅವರೇ ಕರಿತಾ ಇರ್ತಾರೆ ಬನ್ನಿ ಅಣ್ಣ ಅಂತೇಳಿ. ಬಟ್ ನಾವು ಇವತ್ತಿನವರೆಗೂ ತಾಂಡಿಲ್ಲ ಯಾವ ಥರ ಇರುತ್ತೆ ಅಂತೇಳಿ. ಬಟ್ ತುಂಬ ಜನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡ್ಬೋದು, ನೀವು ಬೇಕಾದ್ರೆ ತಗೋಬೋದು ಯಾರಾದರೂ. ನಾವೇನು ನಿಲ್ಲಿಸ್ಲಿಲ್ಲ, ನೋಡ್ಬೋದು. ಇಲ್ಲೊಂದು ಟರ್ನಿಂಗ್ನಾಗೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆಪೋಸಿಟ್ ಗಾಡಿಗಳು ಬಂದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ನೋಡ್ಬೋದು ಇಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಏನೋ ಚರಂಡಿದೇನೋ ನೋಡಿ. ಇದು ಆಲ್ರೆಡಿ ಆಗಿದೆ. ನಾನು ಹೋಗ್ಬೇಕಾದ್ರೆ ಇನ್ನೂ ಮುಚ್ಚಿರಲಿಲ್ಲ ಗುಂಡಿ. ಲೆಫ್ಟ್ ಸೈಡಲ್ಲೇ ಸ್ವಲ್ಪ ಗುಂಡಿ ಇತ್ತೆಲ್ಲ ಮುಚ್ಚಿದ್ದಾರೆ. ಪಾಪ ಟರ್ನಿಂಗೆಲ್ಲ ಹಂಗಾಗಿ ಬೇಗ ಕೆಲಸ ಮಾಡ್ತಿದ್ದಾರೆ ನೋಡಿ. ನಾವು ಈಗ ಇಲ್ಲಿಂದ ಡೈರೆಕ್ಟ್ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು. ನೋಡ್ಬೋದು ಈಗ ನ್ಯಾಷನಲ್ ಹೈವೇ ಹತ್ತತ್ರ ಎಂಟ್ರಿ ಆದ್ವಿ. ಇಲ್ಲಿಂದ ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲೇ ನಾವು ಹೋಗೋದು. ನಾವು ಸೀದಾ ಹೈವೇಗೆ ತಾಣಲ್ಲ ನಾವು. ನೋಡಿ ಹಾಗೆ ಸರ್ವಿಸ್ ರೋಡಲ್ಲಿ ಬಂದರೆ ಮುಂದೆ ಈಗ ನೋಡಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಟೈರ್ ಸಿಂಬಲ್. ಇದು ಬಂದ್ಬಿಟ್ಟು ವಿಂಟೇಜ್ ಕಾರದ ಮ್ಯೂಸಿಯಮ್ ಪಯಣ ಅಂತೇಳಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದೇ ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲೇ ಸಿಗುತ್ತೆ. ನಾವು ಶ್ರೀರಂಗಪಟ್ಟಣದಿಂದ ಬರ್ತಾ ನಾವು ಸದ್ಯಕ್ಕೇನು ಇಲ್ಲಿ ನಿಲ್ಲಿಸ್ತಾ ಇಲ್ಲ, ಯಾಕಂದರೆ ಡೈರೆಕ್ಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ಅಲ್ಲಿ ಮೇನ್ ನಮಗೆ ನೋಡಿ ಇಲ್ಲಿ ಔಟರ್ ರಿಂಗ್ ರೋಡಿಗೆ ತಗೊಂಡ್ವಿ ನಾವು. ಇಲ್ಲಿ ಕೊಲಂಬೇಶ ಸರ್ಕಲಿಂದ ಲೆಫ್ಟ್ ಸೈಡ್ ಔಟರ್ ರಿಂಗ್ ರೋಡಿಗೆ ಚಾಮುಂಡಿ ಬೆಟ್ಟ ರೋಡಿಗೆ ತಗೊಂಡ್ವಿ ನೋಡಿ. ಇಲ್ಲ ಆಲ್ರೆಡಿ ಇಲ್ಲೊಂದು ಹತ್ರ ರೋಡ್ ಕಿತ್ಬಿಟ್ಟಿದ್ದಾರೆ. ಇಲ್ಲಿನ ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಏನು ರೋಡ್ ಕಿತ್ತಿರಲಿಲ್ಲ ನೋಡಿ. ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಸರ್ವಿಸ್ ರೋಡಲ್ಲಿ ಏನೋ ಒಂದು 50 ಮೀಟ್ರ್ ಏನೋ ರೋಡ್ ಕಿತ್ತಿರೋದು ಅಷ್ಟೇ, ಒಂದು 100 ಮೀಟ್ರ್ ಅನಿಸುತ್ತೆ. ಈ ರೋಡು ಇದೇನೋ ಕನ್ಸ್ಟ್ರಕ್ಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಓಪನ್ ಆಗ್ಬೋದೇನೋ ಗೊತ್ತಿಲ್ಲ. ಇದು ತುಂಬ ದಿನ ಆಗಿದೆ ಅನಿಸುತ್ತೆ ಕಿತ್ಬಿಟ್ಟು. ನೋಡ್ಬೋದು ಇಲ್ಲಿಂದ ರೈಟಿಗೆ ತಗೊಂಬಿಟ್ಟು ಸೀದಾ ಒಂದೇ ರೋಡ್ ಮುಂದೆ ಹೋಗ್ಬಿಟ್ಟು ರೈಟಿಗೆ ಹೋಗ್ಬೇಕು ನೋಡಿ. ನಾವೀಗ ಔಟರ್ ರಿಂಗ್ ರೋಡಲ್ಲಿದ್ದೀವಿ ಸ್ನೇಹಿತರೆ. ನೋಡ್ಬೋದು ಕೆಂಪೇಗೌಡರ ಸರ್ಕಲ್. ಇನ್ನೇನು ಇಲ್ಲಿ ರೈಟಿಗೆ ತಗೊಂಬಿಟ್ಟು ಮುಂದೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಲೆಫ್ಟ್ ಎತ್ಕೊಂಬಿಟ್ಟು ಸೀದಾ ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಯಾಕಂದರೆ ಮಧ್ಯದಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಟೌನ್ ಬೇರೆ. ಎಲ್ಲಂದ್ರಲ್ಲೇ ಕ್ಯಾಮ್ರಾಗಳಿರ್ತವೆ, ಫೈನ್ ಬೇರೆ ಈಗೆಲ್ಲ ಆನ್ಲೈನು. ಸ್ನೇಹಿತರೆ ನಾವು ಫೈನಲ್ ಈಗ ಚಾಮುಂಡಿ ಬೆಟ್ಟ ಪಾರ್ಕಿಂಗಲ್ಲಿದ್ದೀವಿ. ನೋಡ್ಬೋದು ನಾವು ಅಲ್ಲಿ ಏನು ಅಂದ್ಕೊಂಬಂದು ಅದಕ್ಕಿಂತ ಜಾಸ್ತಿನೇ ಇದೆ, ಫುಲ್ ರಶ್ ಇದೆ. ಅದ್ರ ಬೇರೆ ವೀಕೆಂಡ್ ಮಾತ್ರ ಮೈಸೂರಿಗೆ ಬರಬಾರ್ದು, ಸಿಕ್ಕಾಬಟ್ಟೆ ರಶ್ ಇರುತ್ತೆ ಚಾಮುಂಡಿ ಬೆಟ್ಟ ದರ್ಶನ ಮಾಡ್ಬೇಕಂದ್ರೆ. ಸೊ ತುಂಬ ಜನ ವೀಕೆಂಡ್ ಬಂದರೆ ನಮ್ಮವ್ರ ಕಸ್ಟಮರ್ ದರ್ಶನನೇ ಮಾಡಿಲ್ಲ. ಇವ್ರು ಏನು ಮಾಡ್ತಾರೆ. ಹಾಗೆ ಚಾಮುಂಡಿ ಬೆಟ್ಟ ನೋಡ್ಬೋದು ಗಾಡಿ. ಇಲ್ಲಿ ಎಲ್ಲಪ್ಪ ಅಂದರೆ ಫಿಶ್ ವರ್ಲ್ಡ್ ಇದೆಯಲ್ಲ, ಇದು ಅಕ್ವಾ ವರ್ಲ್ಡ್ ಅಂತೇಳಿ ಅದ್ರ ಪಕ್ಕದಲ್ಲೇ ರೋಡ್ ಸೈಡಲ್ಲಿ ಹಾಕಿದ್ದೀನಿ. ಊಟ ಮಾಡ್ಕೊಂಬರೋಣ ಅಂತೇಳಿ ಎಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ. ಜೂಗೆ ಬಿಟ್ಟಿದ್ದೆ ನಮ್ಮ ಕಸ್ಟಮರ್ನ, ಜೂ ನೋಡ್ಕೊಂಬರ್ರಿ ಅಂತೇಳಿ. ಅದ್ರ ಪಕ್ಕದಲ್ಲಿ ಹಾಗೆ ಮುಂದೆ ನೋಡೋಣ, ಇಲ್ಲ ನಾವು ಹೋಟ್ಲಲ್ಲಿ ಊಟ ಮಾಡೋಣ ಅಂತೇಳಿ ಗಾಡಿ ನಿಲ್ಲಿಸಿದ್ದೀನಿ. ರೋಡ್ ಫ್ರೀ ಇದೆ, ಬಟ್ ಪಾರ್ಕಿಂಗಿದೆ ಸಮಸ್ಯೆ. ಹೋಟ್ಲು ದೂರ ಇರ್ತಾವೆ, ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ನಾನು ಇಲ್ಲಿಗೆ ಬಂದೆ. ಬಟ್ ಇಲ್ಲಿ ನಿಲ್ಸೋಕ್ಕೆ ಯಾಕೆ ಡೌಟ್ ಆಗ್ತಾಯಿದೆ, ಯಾಕಂದರೆ ರೋಡ್ ಸೈಡ್ ಬೇರೆ ನೋ ಪಾರ್ಕಿಂಗ್ ಬೇರೆ ಐತೆ. ಅಲ್ಲೇ ನಿಲ್ಲಿಸಿದ್ದೀನಿ. ಇಲ್ಲೇ ಸ್ನೇಹಿತರೆ ಕೊನೆಗೂ ಯಾಕೆ ಅಲ್ಲಿ ಗಾಡಿ ನಿಲ್ಸಿದ್ದು ನನಗೆ ಸಮಾಧಾನ ಆಗಲಿಲ್ಲ. ಸೊ ಹಾಗೆ ಇಲ್ಲಿ ಕರ್ಕೊಂಬಂದು ಇಲ್ಲಿ ಅರಮನೆ ಹತ್ರ ನೋಡ್ಬೋದು. ಇಲ್ಲೇ ನಮಗೆ ನೆಮ್ಮದಿಯಾಗಿ ಪಾರ್ಕಿಂಗ್ ಮಾಡಿಬಿಟ್ಟು, ಬಟ್ ಇಲ್ಲಿ ಪಾರ್ಕಿಂಗ್ ಇದೆ ಹೊರಗಡೆ ಎಲ್ಲ ಹೋಟೆಲ್ ಹತ್ರದಲ್ಲಿಲ್ಲ. ಇಲ್ಲೇನೋ ಒಳ್ಳೆ ಊಟ ಮಾಡೋಣ ಅಂದರೆ ಹತ್ರದಲ್ಲಿ ಯಾವ ಹೋಟೆಲ್ ಸಿಗಲ್ಲ, ನಡ್ಕೊಂಡು ಹೋಗ್ಬೇಕು. ಬಟ್ ಸೇಫಾಗಿ ಪಾರ್ಕಿಂಗ್ ಆಗುತ್ತೆ. ಅದಕ್ಕೆ ಅಲ್ಲಿ ಏನು ಹೋಟ್ಲಿಗೆ ಹೋಗಲಿಲ್ಲ. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಈಗ ಹೋಟ್ಲಿಗೆ ಹೋಗಿ ಬಂದೆ.
Gracias, Santi. ಸ್ನೇಹಿತರೆ ಫೈನಲಿ ನಾವು ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ಇದು ನಂಜನಗೂಡು ಹೋಗ್ತಾ ಇದ್ವಿ. ಫಸ್ಟ್ನೇ ಟೋಲ್ ಹತ್ರ ಇದ್ದೀವಿ. ಇಲ್ಲಿ ಏನಪ್ಪ ಅಂದರೆ ನಾವು ಈಗ ಕೆ ಆರ್ ಎಸ್ ಮುಗಿಸ್ಕೊಂಬಿಟ್ಟು ಕೆ ಆರ್ ಎಸ್ಗೆ ಹೋಗ್ಬೇಕಾರೆ ಎಲ್ಲ ಲಾಗ್ ಮಾಡಲಿಲ್ಲ. ಅಲ್ಲಿಂದ ಸೀದಾ ಡೈರೆಕ್ಟ್ ಈಗ ಇದಕ್ಕೆ ನಂಜನಗೂಡಿಗೆ ಬಂದೆ. ನೋಡ್ಬೋದು ಇಲ್ಲ ಸ್ವಲ್ಪ ಟೋಲಲ್ಲಿ ಟ್ರಾಫಿಕ್ ಆಗಿದೆ. ಅಲ್ಲಿ ಕೆ ಆರ್ ಎಸ್ಗೆ ಹೋದೆ, ನಮ್ಮ ಕಸ್ಟಮರ್ಸ್ ಇಳಿದು ಯಾರೂ ನೋಡಲಿಲ್ಲ. ಸುಮ್ಮನೆ ಬೇಜಾರಾಯ್ತು ತಗೊಂಡವನೋಗಿ. ಸ್ನೇಹಿತರೆ ಫೈನಲಿ ನೋಡಿ ನಾವು ನಂಜನಗೂಡು ಬಂದ್ವಿ. ಪಾರ್ಕಿಂಗಲ್ಲಿ ಗಾಡಿ ಹಾಕಿದ್ದೀನಿ ನೋಡಿ. ಸಿಕ್ಕಾಪಟ್ಟೆ ರಶ್ ಇದೆ, ಯಾಕಂದರೆ ಇಲ್ಲಿ ಶಿವರಾತ್ರಿ ಇರೋ ಪ್ರಯುಕ್ತಕ್ಕೆ ಫುಲ್ ಈ ಶಿವನ ದೇವಸ್ಥಾನ, ಶಿವಲಿಂಗ ಇವೇನಿದಾವೆ ಅವೆಲ್ಲ ಫುಲ್ಲು ರಶ್ ಆಗಿರುತ್ತೆ ಶಿವರಾತ್ರಿಗೆ. ನೋಡ್ಬೋದು ಇದು ನಂಜುಂಡೇಶ್ವರ, ಇಲ್ಲಿ ಶಿವ ದೇವಸ್ಥಾನ ಇರೋದಕ್ಕೆ ಫುಲ್ಲು ರಶ್ ಇದೆ ನೋಡಿ. ಎಲ್ಲ ಸಖತ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡಿ. ಲೈಟಿಂಗ್ಸ್ ಎಲ್ಲ ಸಖತ್ ಅಟ್ರಾಕ್ಷನಾಗಿ ಕಾಣುತ್ತೆ ನೋಡಿ. ಇಲ್ಲಿ ಶಿವನ ಸ್ಟ್ಯಾಚು ಬೇರೆ ಐತೆ ನೋಡ್ಬೋದು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇದೆ. ಇವತ್ತು ಜಾಗರಣೆ ಬೇರೆ. ನಮ್ಮ ಕಸ್ಟಮರ್ಗೆ ಒಂದು ರೂಮ್ ಮಾಡಿಕೊಡೋಣ ಅಂತೇಳಿ ಬಂದು ಇಲ್ಲಿ ಡಾಮಿಟ್ರಿಗೆ ಮಾಡಿದೆ. ನೋಡಿದೆ, ಇಲ್ಲಿ ಕೇಳಿದೆ ಡಾಮಿಟ್ರಲ್ಲಿ ರೂಮ್ ಸಿಗುತ್ತೆ ಅಂದರೆ ಹೆಂಗೆ ಅದೊಂದು ಸದ್ಯಕ್ಕೆ ಒಳ್ಳೆ ಕೆಲಸ ಆಯಿತು. ಬನ್ನಿ ತೋರಿಸ್ತೀನಿ ಡಾಮಿಟ್ರಿ ಹೇಗಿದೆ ಅಂತೇಳಿ ಒಳಗಡೆ ನೋಡಿ. ಇಲ್ಲೇ ಡಾಮಿಟ್ರಿ ಮಾಡಿರೋದು. ಇಲ್ಲಿ ಬಂದ್ಬಿಟ್ಟು ಒಂದು ರೂಮ್ 600 ರೂಪಾಯಿ ಕೊಡ್ಬೋದು. ಒಂದು 15 ಜನ ಒಂದು 20 ಜನ ಇರ್ಬೋದು ಹೇಳ್ಬೇಕಂದ್ರೆ, ಅಷ್ಟು ದೊಡ್ಡ ರೂಮು. ಬನ್ನಿ ಒಳಗಡೆ ತೋರಿಸ್ತೀನಿ ನೋಡಿ. ಎಷ್ಟು ದೊಡ್ಡ ರೂಮು, ಫುಲ್ಲು ಒಂದು ಹಾಲು. ಮಲ್ಕೊಳಕ್ಕೆ ಚಾಪೆ, ಬೆಡ್ಶೀಟ್, ದಿಂಬು ಎಲ್ಲ ಕೊಡ್ತಾರೆ. 100 ರೂಪಾಯಿ ಡೆಪಾಸಿಟ್ ಕಟ್ಸ್ಕೊಳ್ತಾರೆ ಅಷ್ಟೇ. ಆಗ ನಮ್ಮ ಪುಣ್ಯಕ್ಕೆ ಸಿಕ್ತು. ಸ್ನೇಹಿತರೆ ನೋಡಿ, ಇಲ್ಲೊಂದು ಬಸ್ ರಿವರ್ಸ್ ಬರ್ತಾ ಇದೆ. ಹೆಂಗಿದೆ ಎಲ್ಲ ರೈತರು ಸಖತ್ತಾಗಿ ಹಾಕ್ಸಿದ್ದಾರೆ. ಇದು ಮೊನ್ನೆ ರೀಸೆಂಟಾಗಿ ಹೊಸ ಗಾಡಿಗಳು ಬಂದಿರೋದು. ಸಹಾರ ಬಾಡಿ ಕೋಚು ಸಖತ್ತಾಗಿ ಕಾಣಿಸುತ್ತೆ ಬಸ್ ಮಾತ್ರ. 35 ಸೀಟ್ರ್ ಅನಿಸುತ್ತೆ. ಭಾರಿ ಅಟ್ರಾಕ್ಷನ್ ಮಾಡಿಸ್ಯಾರ ನೋಡಿ. ಗಾಡಿ ಯಾವ ಥರ ಲುಕ್ ಇದೆ, ಲೈಟಿಂಗ್ಸ್, ಬ್ಯಾಕ್ ಸೈಡೆಲ್ಲ ಟೈಲ್ ಲ್ಯಾಂಪೆಲ್ಲ ಥರ ಡಿಫ್ರೆಂಟಾಗಿ ಕಾಣುತ್ತೆ. ಬಸ್ಸು ದೊಡ್ಡದು ಓಲೋ ಬಸ್ ಕಾಣಂಗೆ ಚೆನ್ನಾಗೈತೆ ನೋಡಿ. 2 ಬಸ್ಸು ಚೆನ್ನಾಗಿದ್ದಾವೆ ಇಲ್ಲಿ. ಮಿನಿ ಬಸ್ 25 ಸೀಟ್ರದೊಂದು, 35ದೊಂದು. ಈ 35 ರಿವರ್ಸ್ ಹೊಡಿತಾ ಇರೋದು ನೋಡ್ಬೋದು. ಸಖತ್ತಾಗಿ ಇಷ್ಟ ಆಯ್ತು ನನಗೆ ವೈಟ್. ಸ್ನೇಹಿತರೆ ನೋಡ್ಬೋದು. ಹಾಗೆ ಈಗ ನೈಟು ಊಟ ಮಾಡೋಣ ಅಂತೇಳಿ ಇಲ್ಲೊಂದು ಹೋಟ್ಲಿಗೆ ಬಂದೆ. ಈ ಹೋಟ್ಲಲ್ಲಿ ಊಟ ಚೆನ್ನಾಗಿರುತ್ತೆ ನೋಡ್ಬೋದು. ಸಿಕ್ಕಾಪಟ್ಟೆ ರಶ್ ಇದೆ ಹೋಟೆಲ್ ಮಾತ್ರ. ಏನೋ ಆಧಾರ್ ಕಾರ್ಡಿಗೆ ಫ್ರೀ ಕೊಟ್ಟರು ಬರೋಲ್ಲ, ಅಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ ನೋಡ್ಬೋದು. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಟೋಕನ್ ತಗೊಳಕ್ಕೆ ಲೇಟ್ ಆಯಿತು. ಕೊನೆಗೂ ನಾವು ಊಟ ತಗೊಂಡಿದ್ದೆ ನೋಡಿ. ಊಟ ಬಂತು, ಒಂದು ಪರೋಟ ಮತ್ತು ರೈಸ್. ಇಲ್ಲಿ 2ನೇ ಟೈಮ್ ಮಾಡ್ತಿರೋದು ಊಟ ಚೆನ್ನಾಗಿರುತ್ತೆ. ಬನ್ನಿ ಊಟ ಮಾಡಿಬಿಟ್ಟು ಮತ್ತೆ ಸಿಗೋಣ.